ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಹಟಿ ನ್ಯೂಸ್. ವೆಲ್ಕಮ್ ಬ್ಯಾಕ್ ಟು ಮೈ ಹಟಿ ನ್ಯೂಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನು ಅದ್ಭುತವಾದ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೆ. ಅದ್ಭುತವಾದ ಒಂದು ತಾಯಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ತಾಯಿ ಬಂದ್ಬಿಟ್ಟು ಹುಬ್ಬಳ್ಳಿಯ ನಿವಾಸಿ, ಈ ಸಾಯಿನಗರದ ನಿವಾಸಿ. ಇವರು ದೇಶಪಾಂಡೆ ನಗರದಲ್ಲಿ 40 ವರ್ಷಗಳಿಂದ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವರಿಗೆ ವಯಸ್ಸು ಇವಾಗ 75. ಸ್ನೇಹಿತರೆ, 75 ಆದರೂ ಕೂಡ 25ನೇ ವಯಸ್ಸಲ್ಲಿ ಯಾವ ಥರ ಸ್ಪಿರಿಟ್ ಇರಬೇಕು, ಯಾವ ಥರ ಎನರ್ಜಿ ಇರಬೇಕು, ಆ ವಯಸ್ಸು ಇದು 75ನೇ ವಯಸ್ಸಲ್ಲಿ ಅವರಲ್ಲಿ ಇದೆ. ಸ್ನೇಹಿತರೆ, ಅಲ್ಲಿರೋ ದೇಶಪಾಂಡೆ ನಗರದ ಜನರೆಲ್ಲ ಈ ವಯಸ್ಸಲ್ಲಿ ಈ ಅಜ್ಜಿಗೆ ಯಾಕೆ ಬೇಕಿದು ಈ ಥರ ಎಲ್ಲ ಕೇಳ್ತಾ ಇದ್ದಾರೆ. ಆದರೂ ಕೂಡ ಅವರು ತುಂಬ ಸ್ಪೀಡಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ಸೊ ಅವ್ರು ವ್ಯವಹಾರ ಮಾಡೋದ್ರಿಂದ ಅವ್ರ ಮನೆತನ ಅವ್ರು ನಡೆಸ್ತಾ ಇದ್ದಾರೆ. ಅವ್ರ ವ್ಯವಹಾರದಿಂದನೇ ನಡೆಸ್ತಾ ಇದ್ದಾರೆ, ಅವ್ರ ದುಡಿಮೆಯಿಂದನೇ ಅವ್ರು ನಡೆಸ್ತಾ ಇದ್ದಾರೆ. ಸೊ ಬನ್ನಿ ಅವ್ರ ಜೀವನದ ಬಗ್ಗೆ ಕೇಳ್ತಾ ಹೋಗೋಣ. ಅವ್ರ ಜೀವನ ಯಾವ ಥರ ನಡೀತಾ ಇದೆ, ಏನಿದೆ ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಹೋಗೋಣ. ಸೊ ಬನ್ನಿ ಸ್ನೇಹಿತರೆ, ಇನ್ನೊಂದು ನಮ್ಮ ಚಾನಲಿಂದ ಯಾರು ಸ್ಟ್ರೇಂಜರ್ಸ್ನ ಇಂಟರ್ವ್ಯೂ ಮಾಡಬೇಕು ಅಂದ್ಕೊಂಡಿದ್ವಿ. ಯಾವ ಥರ ಅಂದರೆ, ಸೊ ಯಾರೇ ವ್ಯಕ್ತಿಗಳಿಂದ ತಮಗೆ ಯಾವುದೇ ಒಂದು ಮೋಸ ಆದಾಗ ಕೆಲವೊಂದಿಷ್ಟು ಅನ್ಯಾಯಗಳಾದಾಗ ಅವುಗಳನ್ನು ಶೇರ್ ಮಾಡಬೇಕು ಅಂದ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇರುತ್ತೆ. ಸೊ ಬನ್ನಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಜೀವನದ ಕೆಲವೊಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ಸೊ ಬನ್ನಿ ಇವಾಗ ಈ ತಾಯಿಯ ಜೀವನದ ಬಗ್ಗೆ ನೋಡ್ತಾ ಹೋಗೋಣ. ಬನ್ನಿ. ಸ್ನೇಹಿತರೆ ನಮಸ್ತೆ. ಈ ಅಜ್ಜಿ ಕಳೆದ 40 ವರ್ಷಗಳಿಂದ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇವ್ರ ಜೀವನದ ಕಷ್ಟ, ಬದುಕು, ಧೈರ್ಯ, ಸೊ ಇವ್ರ ಬಗ್ಗೆ ಇವ್ರ ಜೀವನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬನ್ನಿ. ನಮ್ಮ ಸ್ವಲ್ಪ ಬಿಜಿ ಇದ್ದಾರೆ. हाथ में पकड़ लेना, हाथ में पकड़ लो. ಇನ್ನೊಂದು ಚೀಲ ಬೇಕಂದ್ರೆ भाई जो डाल लो 50 में. ज्यादा होता ನೋಡಜ್ಜಿ ಇಲ್ಲ ಅಜ್ಜಿ, ನಾವು ಬಂದಾಗಿಂದ ನೋಡಿ ವ್ಯಾಪಾರ ಹೆಂಗ ಆಗುತ್ತದೆ ನಿಂಗೆ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಎಲ್ಲಮ್ಮ. ಯಾವ್ರು? ಸಾಯಿನಗರ. ಸಾಯಿನಗರ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಮ್ಮ ಇಲ್ಲಿ? ಇದು 4 ವರ್ಷ ಆಯ್ತಪ್ಪ. ಹಾ ಅಮ್ಮ. 4 ಮೊದಲ ಹುಲ್ಲು ಮಾಡ್ತಿದ್ವಿ ನಾವು. ಹಾ, ಕುದುರೆಗೆ ಹುಲ್ಲು ಮಾಡಿದ್ವಿ. ಹುಲ್ಲು ಕಡ್ಕಿ ಕಡ್ಕಿ ಮಾಡಿದ್ವಿ. ಅದರಿಂದ ನಮ್ದು ರೊಟ್ಟಿ ಚೆನ್ನಾಗಿಲ್ಲ. ಹಂಗಾಗಿ ಇದನ್ನ ಸ್ವಲ್ಪ ನೋಡ್ಬೇಕಂತ ಇದನ್ನ ಸ್ವಲ್ಪ ಕನ್ನ ಮಾಡಿದ್ವಿ. ಈಗಾಗಲೂ ದುಡಿಬೇಕು, ಜೀವನ ಮುಂದಕ್ಕೆ ಸಾಗ್ಬೇಕು. ಇದನ್ನು ಅಜ್ಜಾರ ಇದ್ರ ಅಜ್ಜ ಇದ್ರಪ್ಪ. ಅಜ್ಜ ತೀರ್ಕೊಂಡು 4 ವರ್ಷ ಆಯ್ತು. 40 ವರ್ಷ ಆಯ್ತು. ಅವಾಗಿಂದ ಇದ ಮಾಡಕತ್ತಿ. ನಮಗಂತರ ಗಂಡ ಮಕ್ಕಳಿಲ್ಲ. ಗಂಡ ಮಕ್ಳಿಲ್ವಾ? ಗಂಡ ಮಕ್ಕಳಪ್ಪ ನಂದು. ಅವ್ರು ಬರ್ತಾನ ಮನೆಗ್ ಕೊಡ್ತೀನಿ ನಾನು. ಅವ್ರು ದುಡಿಬೇಕು, ಅವ್ರದ್ದು ಜೀವನ ಮುಂದಕ್ಕೆ ಸಾಗಬೇಕು. ಸಣ್ಣ ಸಣ್ಣ ಮೊಮ್ಮಕ್ಕಳದಾವ್, ಅವ್ರ ಸಂಬಂಧ ಕಷ್ಟಪಡಕತ್ತಿ. ಸಂಪಾದನೆ ಹೆಂಗ ಚೆನ್ನಾಗೈತಾ? ಏನಪ್ಪ ಚಂದ ಮಾಟ ಮಾಡಿ ಒಂದ್ 400-500 ಕೊಡ್ತಾರ. ನಿಮ್ಮನ್ನ 500 ರೂಪಾಯಿ ಉಳಿದ್ರ ರಿಕ್ಷಾ ಬಾಡಿಗೆನೆ 200 ರೂಪಾಯಿ ಹೋಗ್ತೈತಿ. ಅಲ್ಲಂತ ಬರುವಾಗ 100, ಹೋಗುವಾಗ 100, 200. ಇಲ್ಲಿ ಸುತ್ತಮುತ್ತ ಜನ ಏನ್ ಹೇಳ್ತಾರ ಗೊತ್ತನ, ಈ ವಯಸ್ಸೊಳಗೆ ಈ ಅಜ್ಜಿಗೆ ಯಾಕೆ ಬೇಕಪ್ಪ, ಇಷ್ಟೊಂದು ಕಷ್ಟ ಹಾಕ್ಬಿಡಕತ್ತಾರ, ಆರಾಮ್ ಮನೆಗೆ ಇರ್ಬಿಟ್ಟು ಅಂತಾರ. ಆದ್ರೆ ನೀನ್ ಈ ವಯಸ್ಸೊಳಗೆ ಎಷ್ಟು ವಯಸ್ಸು ಅಷ್ಟೀಗ? 70-75 ಐತೆ ಅಂತ ತಿಳ್ಕೊಂಡ್ವಿ. 75 ವಯಸ್ಸಾದ್ರೂ ಇಷ್ಟು ಗಟ್ಟಿಯಾಗಿ ಕುಂತ್ಕೊಂಡು ಗಟ್ಟಿ ಕೆಲಸ ಮಾಡಕೈತಿ ಅಲ್ಲ, ನೆಚ್ಬೇಕಾಗ್ತಿದ್ದು. ಏನನ್ಸತಿ ಅಲ್ಲ ಈಗ ಅಂತಾರಲ್ಲ ಬಂದ್ ನಗಿತಾರ. ಬಂದು ಏನ್ ಹಾಕ್ಯಮ್ಮ ನಿಂಗಂತ ಮತ್ತೆ ನೋಡಿ ಹೋಗ್ತಾರ. ಏನನ್ನ ತಂದು ತಿನ್ಸಕ್ ತಿನ್ನಿಸ್ ಕಳಿಸ್ತಾರ. ಮತ್ತೆ ಏನೋ ನನಗ ಬೇಕಾದ ಮತ್ತಾಗ ಇದಕ್ಕ ಅರ್ಜಿ ಅಂಗಡಿಗೆ ಹೋಗಿ ಬಟ್ಟೆ ಬಟ್ಟೆ ಕೊಡ್ತಿದ್ರು. ಬಟ್ಟೆ ಕೊಡಿಸ್ತಾರ, ಬಟ್ಟೆ ಕೊಡ್ಸಿದ್ರು, ಸೀರೆ ಅವ್ರು ಕೊಡ್ತಿದ್ದು. ಸ್ವಾಮಿ ಅಲ್ಲಿ ಅಂಗಡಿ ಮನಿ ಕರ್ಕೊಂಡ್ ಹೋಗ್ತಾರ. ಕರ್ಕೊಂಡೋಗ್ ಹೆಸರು ಯಾಕಂದ್ರೆ ಇವ್ರು ಬಿಜೆಪಿಯವರು $2,000 $200 ಕೊಟ್ಟಾರ. ಏ ಬ್ಯಾಡ್ರಿ ನನಗ ನೀವ ತಂದು ಕೊಡಿ ಅಂತ
ನೀ ಹಾಕ್ಬೇಡಂತ ಅಜ್ಜಿ ನಡಿ ಅಂತ ನಾಲ್ಕು ಸೀರೆ ಕೊಟ್ಬೇಗಾರ ಹಾ ಬಾಬಾನಿಂದಪ್ಪ ಸೀರೆ ಸಾಯಿ ಬಾಬಾ ಹಾ ನೀವೆಲ್ಲ ನಮ್ದಲ್ಲ ಹಾ ನೀವು ಕೊಡ್ತೀರಿ ನಾ ಇದು ಮಾಡ್ತಂತ ಇಷ್ಟರಿಂದ ನಮ್ ಜೀವನ ತಂದಿದ್ದು ಹಣ್ಣು ಎಲ್ಲಿ ತರ್ತೀವಿನೆಲ್ಲ ಎತ್ತಂತಿ ಎಷ್ಟು ಒಂದ್ ದಿವಸಕ್ಕೆ ಎಷ್ಟು ಬಂಡವಾಳ ಹಾಕ್ತಿ ಎಷ್ಟು ಇದು ನೋಡಪ್ಪ ಇದು ತಂದಿದ್ ನೋಡ ಒಂದು ಅಂಗಾರ ಒಂದು ಲಾಭ ಒಂದು ಲಕ್ಷ ಎಷ್ಟು ತರ್ತೀವಿ ಎಷ್ಟು ಒಂದ್ರಿ ಇಷ್ಟು ರೂಪಾಯಿ ಎಷ್ಟು ಆಗ್ಬೋದು ಅಮೌಂಟ್ ಇವು ಎಲ್ಲ ಅಮೌಂಟ್ ನೋಡಪ್ಪ 1400 1600 ರೂಪಾಯಿ ಇದು ಹಾ ದಾಳಂಬ್ರಿ 1500 ಹಾ ಇದು 1200 ಹಾ ಅದು ಒಂದ್ 8000 ರೂಪಾಯಿ ತಂದು ದಿನಕ್ಕೆ ಒಂದು 5,000 ರೂಪಾಯಿ ಮಾಡಿ ಅದಕ್ಕೆ 500 ರೂಪಾಯಿ ಉಳಿತೈತಿ. ಇದನ್ನ ನಮ್ ಜೀವನ ಹಿಂಸೇನೋ ಮಂದಿ ಎಲ್ಲ ತುಟ್ಟಿ ಕಡೆಯೂ ಸಸ್ತ ಐತೆಪ್ಪ ಯಪ್ಪ ಈಗ ಎಲ್ಲ ತುಟ್ಟಿ ಐತಲ್ಲ ಏನು ಸಸ್ತ ಇಲ್ಲಲ್ಲ ನಿಮ್ಗೆ ಗೊತ್ತಿದ್ದ ಮಾತೆಲ್ಲ ರೇಟ್ ಎಷ್ಟ ಆಗ್ಯಾರ ಆಡಿ ಏನು ತೆಗೆದು ಸಿಂಕ ನಡಿಯಪ್ಪ ಅನ್ನೋದಕ್ಕೆ ನೋಡಿ ನಮ್ಗೆ ಏನ್ ಮಾಡ್ತೀಯಪ್ಪ ಯಪ್ಪ ಮತ್ತೆ ಇದು ನಿಮ್ಗೆ ಯಾರು ಏನ್ರ ಅಂತಾರ ಇಲ್ಲಿ ಯಾರ ಜನ ಏನ್ರ ಅಂತಾರ ಮತ್ತೆ ಇನ್ನೇನಿಲ್ಲಪ್ಪ ಏನಿಲ್ಲ ಯಾರ್ದ್ರ ಪ್ರಾಬ್ಲಮ್ ಮಾಡ್ತಾರ ಏನಿಲ್ಲ ಬಾಳ ಮಂದಿ ಜನ ಐತಿ ಇಲ್ಲಿ ತಾಯಿ ತಂದೆಕ್ಕಿಂತ ಇದು ಆಸ್ತಿ ಇದು ದೇಶಪಾಂಡಗಾರು ಅದ ಮುಂದ ಯಾವ್ದಂತಾರೆ ಪೈವಟ್ಲಿಂದ ಹಿಡ್ಕೊಂಡು ಇದೆಲ್ಲ ಮದುವೆ ಮಾಡಿದ್ಯ ನಮ್ದಿದು ಗುರ್ತೆಲ್ಲ ಗುರ್ತಾರ ನಮ್ ಏನೊಂದ್ ಮೊನ್ನೆ ಒಬ್ಬ ಪುರುಕ್ಷ ಬಂದು ಕಲೆ ಬಿದ್ರ ಎಲ್ಲಕ್ಕೂ ಒಳ್ಳೆ ಕಂತಿದ್ರು ಅವ್ರಿಗೆ ಹೌದಾ ಜನ ಹಿಂಗ್ ನೋಡ್ತಾರ ತಾಯಿದವ್ರು ನೋಡ್ತಾರ ಇಲ್ಲ ಎಲ್ಲಾರು ನೋಡ್ತಾರಪ್ಪ ಯಪ್ಪ ಪುಣ್ಯದ ಅದು ಇನ್ನೊಬ್ಬ ಚೆಕ್ ಮಾಡ್ತಾನ ಅವ್ನಂಕರ ಅವ್ರಂಕರ್ ಬಾರಿ ಐತ್ ನಮ್ ಈ 3 ಹುಡುಗರ ಅಂಕರ ಅವ ಚಂದ್ರ ಬಿಟ್ಟು ಅವ ಕಾಯ್ತೇವ್ ನಾವು ಚಂದ್ರ ಮುಂದೆ 8 ಗಂಟೆ ಕಳ್ಕೊಂಡ್ ಬುಟ್ಟಿ ಹಾಕೆಲ್ಲ ಆಯ್ತು ಎಲ್ಲ ಆಯ್ತಮ್ಮ ಏನ್ ಈಗೆಲ್ಲ ಮನೆ ಯಾರು ನೋಡ್ಕೊತಾನೆ ಏನ್ ನೋಡ್ಕೊತೇನ ನಾನು ನೋಡ್ಕೊಂತೀನಿ ಅವರು ಸ್ವಲ್ಪ ಒಬ್ಬಕ್ಕೆ ಬಾಡಿಗೆ ತಕ್ಕೊತಾರ ಮಗಳು ಅಕ್ಕಿದ ಒಂದು ತಿಂಗಳಿಗೆ 1200 ರೂಪಾಯಿ 1300 ರೂಪಾಯಿ ಪಗಾರ 15 1600 ತಿಂಗಳ ಕೊಡ್ತಾರ ಅದೊಂದಿಟ್ಟು ಮಾಡಿ ಚಿಕ್ಕೊಂತಾಳ ಮನೇಲಿ ಸ್ವಲ್ಪ ಅಡಿಗಿದ ಮನೆ ಮೊಮ್ಮಕ್ಕಳು ಓದಲ್ಲ ಮಕ್ಕಳು ಇದನ್ನೆಲ್ಲ ವ್ಯಾಪಾರ ಮಾಡಿ ಏನ್ರ ಮನೆ ಕೆಲ್ಸದ್ದು ಏನ್ರ ಮಾಡ್ಯಾನ ಮತ್ತೆ ಮನೆಗೆ ಏನಿಲ್ಲ ಇಲ್ಲ ಜೀವನ ನಡ್ಸಕ್ ಅಷ್ಟ ಮನಿ ಇದ್ದಿದ ಮನಿ ಇದು ದವಾಸಿ ಮಳೆಗಾಲಕ್ಕ ದವಾಸಿ ನೀರ್ ಒಳಗಡೆ ಮತ್ತೆ ಗೌರ್ಮೆಂಟ್ ಇಂದ ಏನ್ರ ಮನೆ ಹಾಕ್ಸ್ಕೊಟ್ಟಿಲ್ಲ ಏನಿಲ್ಲಪ್ಪ ನಮ್ಗೆ ಇಲ್ಲ ಬೇಕಾದ್ರೆ ನಮ್ಮ ಸಿದ್ಧಗಂಗನಾಗ ಸುಬರ್ನಾಗ ಕೆಳಗಡೆ ಬಂದ ನೋಡಿ ದವಾಸಿ ಮಳಿ ಬಂತಂದ್ರ ಹಿಂಗ ಮುಂದಕ್ಕೆ ನೋಡಿ ನಾವು ಹಂಗೈತೆ ಹಂಗೈತೆ ಯಾರು ಸಹಾಯ ಮಾಡಿಲ್ಲ ಯಾರು ಸಹಾಯ ಇಲ್ಲಪ್ಪ ಅದ ಇದು ಮದುವೆ ಒಂದು 12,000 1200 ರೂಪಾಯಿ ಹಾಕಿದ್ದ ತಿಂಗಳಿಗೆ ಅದನ್ನು ಒಂದ್ಸಲ ಬರ್ತೀವಿ ಒಂದ್ಸಲ ಬರಲ್ಲ ಸಿದ್ದರಾಮಯ್ಯ ನಮ್ಮಪ್ಪ ಪುಣ್ಯಾತ್ಮ ಅವಂಗ ನನ್ಸ್ಬಾರ್ದಪ್ಪ ಯಪ್ಪ ಅವ ಮಾಡಿದ್ರೆ ಏನು ತೆಗಿಲ್ಲ ಮೈ ಮೇಲೆ ಬರ್ತಾರೆ ಎಲ್ಲ ಲೈಟ್ ಇಲ್ಲಿ ಎತ್ತು ನೀರಿಲ್ಲಿ ಎತ್ತು ಎಲ್ಲ ಬ್ಯಾಳಿ ಗಾಳಿ ಎಲ್ಲ ಎತ್ತು ಮಾಡ್ಯಾರ ಶಸ್ತ್ರ ಮಾಡ್ಯಾರ ದುಡಿಬೇಕು ನಮ್ ಜೀವನ ಮುಂದಕ್ಕೆ ಸಾಗ್ಬೇಕು ಅಲ್ಲಿ ಮಟ್ಟ ಇಲ್ಲ ಒಂದ್ 4 ದಿವಸ ಮನೆಗೆ ಹೊಡಿತಾನೆ ಎಲ್ಲ ಕೊಟ್ಟಿದ್ದಾರೆ ವಾರಕ್ಕೊಂದ್ 1,000 ರೂಪಾಯಿ ಬಿಲ್ ಕೊಟ್ರ 1,2 ಕಿಲೋ ಗಾಳಿ 1,2 ಕಿಲೋ ಎಣ್ಣೆ ಕಾಯಿಪಲ್ಲೆ ಎಲ್ಲ 100 ರೂಪಾಯಿ ಮ್ಯಾಲ ಐತಿ ಎಂದರ ಯಾವತ್ತರ ಕಷ್ಟ ಆಗೈತಾನೆ ಯಪ್ಪ ಯಾಕ್ರಿ ವ್ಯಾಪಾರ ಮಾಡಕತ್ತೀನಿ ಅಂತ ಎಂದ ಒಂದಿನ ಅನ್ಸೈತಾನೆ ಯಾವಾಗಾರ ಅನ್ಸಿಲ್ಲ ಅನ್ನ ಕೊಟ್ಟೈತಿ ಇಲ್ಲ ಒಂದು 400 ರೂಪಾಯಿ ನಮ್ಮ ಮಕ್ಕಳು ಪುಣ್ಯಾತ್ಮ ಸಹಾಯ ಮಾಡ್ತಾರೆ ಸಹಾಯ ಮತ್ತು ದೇವ್ರ ಸಹಾಯ ಪರಮಾತ್ಮ ನಿಮ್ಮಂತವ್ರು ಬಂದು ಎಲ್ಲ ಸಹಾಯ ಮಾಡಿ ಇರ್ತಾರೆ ಮತ್ತೊಂದಿಲ್ಲ ಗೆದ್ದು ಹೋಗ ಅನ್ನೋದಿಲ್ಲ ಎಲ್ಲರೂ ಮಾಡೋದು ಯಾರು ಏನನ್ನಲ್ಲ ಯಾಕಂತೀರ ಅಜ್ಜಿಗೆ ಏನ್ ಮಾಡಿದೆ ಅದು ಕುಂತ್ಕೊಂಡು ಗುಡ್ಕೊಂಡು ಹೋಗ್ತದೆ ಮನೆಗೆ ಅಂತ ಪುಣ್ಯ ಮಾಡ್ತಾರೆ ನಮ್ದು ಕತ್ತಿನ ಬಾಳ ನಮ್ದು ಕತ್ತಿ ಚಂದಿ ಮತ್ತೆ ನಮ್ ಕತ್ತಿ ಬಾಳ ಇನ್ನು ಎಷ್ಟು ವರ್ಷ ಮಾಡ್ತೀವಿ ಇದೆ ಸ್ವಲ್ಪ ಕೊಟ್ಟು ಅದು ಮಾತ್ರ ಮಾಡ್ತೀನ ಒಂದಿಚ್ಚುವಾಗ ಅವಾಗ ನನ್ ಮನೆಗೆ ಹೋದಪ್ಪ ಇಲ್ಲಿ ಅವಾಗ ನೋಡಿ ಏನಿಂದಿ ಅಪ್ಪ ಏನಿಲ್ಲ ಇಲ್ಲೆಲ್ಲ ಅಂತಾರ ಅಜ್ಜಿ ರೊಕ್ಕ ಸಿಕ್ಕಾಪಟ್ಟೆ ಮಾಡ್ಬಿಟ್ಟಾಳ ಅದು ಬಂದು ಮಾಡಿದ ನಾಯಕ್ಕಿಂತ ಮನೆಯಾಗ ಬಂದು ಕುಂದಿರ್ತೀನಿ ಅಪ್ಪ
ಮಳಿ ಬಂತು ಚಳಿ ಬಂತು ಗದಗದಕ್ಕೆ ಅಂತ ಕುಂತ್ಬಿಡ್ತೀನಿ ಹಾ ಅಜ್ಜಿ ಬರೋಣ ಬರ್ರಿಯಪ್ಪ ಇಷ್ಟ ಇರ್ಲಿ ಅದ ಮುಂದೆ ಭೇಟಿ ಎಲ್ಲ ಹಿಂದಿ ಎಲ್ಲ ಯಾವ ಭಾಷೆ ಮಾತಾಡ್ತೀಯಮ್ಮ ನಾವು ಮರಾಠ ಮಾರಾಟ ಮನ್ಯಾಗ ಮರಾಠಿ ಹಾ ಈ ಕಡೆ ಬಂದಲ್ಲಿ ಹಿಂದಿ ಕನ್ನಡ ಹ್ಮ್ ಕೆಲವು ಟೀಚರ್ ಮಾಡಕ್ ಬರಲ್ಲ ನಮ್ಗೆ ಮಾತಾಡಕ್ ಬರಲ್ಲ ಹ್ಮ್ ಒಳ್ಳೆಯಕ್ ಆಗುದಿಲ್ಲ ನಮ್ಗೆ ಹಾ. ಕಷ್ಟ ಆಗೋದಿಲ್ಲ ಹಾ ಆಯ್ತು ವ್ಯಾಪಾರ ಮಾಡ ತೊಂದ್ರೆ ಆದ್ರೆ ಕಳಿಸ್ಬಿಡೋದನ್ನ ಹ್ಞೂ ಸರಿ ತೆಗಿಲಾಯ್ತು ತಗೊಂಡು ಹಾ